ಜೂಜು ಎಂದರೆ ಕಂದನಿಗೆ ಸವಿ ಹಾಲು, ಜೂಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು. ಏನಾಯ್ತ್ರಿ? ಯಾಕೋ ಮನಸ್ಸಿನ ಒತ್ತಡ ತಡ್ಕೊಳಕ್ಕಾಗ್ತಾಳೆ ಬಂದು ನಿನ್ ಮಡ್ಲಲ್ಲಿ ಮಲ್ಕೊಂಡು ಜೋರಾಗಬೇಕು ಅಂತ ಅನಿಸ್ತಾ ಇದೆ. ಟೆನ್ಷನ್ ಮಾಡ್ಕೋಬೇಡಿ ಪ್ಲೀಸ್. ನೋಡಿ, ಇನ್ ಎರಡೇ ದಿನ ನಾನು ವಾಪಸ್ ಬಂದ್ಬಿಡ್ತೀನಿ. ನೋಡಿ, ನಾನು ಇವತ್ತೇ ಹೊರಟು ಬರ್ತೀನಿ. ಟೆನ್ಷನ್ ಮಾಡ್ಕೋಬೇಡಿ, ಆಯ್ತಾ? ಹಲೋ, ಹ್ಞೂ ಅನ್ನಿ. ಬೇಗ ಬರ್ತೀಯಾ ಪ್ಲೀಸ್? ಬರ್ತೀನಪ್ಪ, ಸಮಾಧಾನ ಮಾಡ್ಕೊಳ್ಳಿ. ಓಕೆ? ಕಾರ್ ಬೆಂಕಿ ಹಚ್ಚಿ ಸ್ಮಗ್ಲರ್ ಹಿಡಿಯೋದು ನಿಜ ಸರ್. ಕಾರ್ ಹತ್ರ ಒಂದು ಹೆಂಗ್ ಸ್ಪಾಟ್ ಆಗೋದನ್ನ ಒಂದಿಬ್ರು ದಾರಿಲಿ ಹೋಗೋರು ನೋಡಿದ್ದಾರೆ ಸರ್. ಕಾರ್ ಸುಟ್ಟೋದ ಸ್ಪಾಟ್ ಹತ್ರನೇ ಗೀತಾಂಜಲಿ ನಗರ ಇರೋದು ಸರ್. ಅಲ್ಲಿ ಎಲ್ಲರೂ ಮನೆಗೆ ಹೋಗಿ ಕೇಳಿದ್ವಿ. ಹಾಗೆ ಫೋಟೋ ಕೂಡ ತಗೊಂಡೋಗಿ ತೋರಿಸಿದ್ವಿ. ಯಶೋಧ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಮೊದಲೇ ಯಶೋಧ ಮಗುನ ಅಲ್ಲಿ ಬಿಟ್ಟಿದ್ರು ಅನ್ಸುತ್ತೆ ಸರ್. ಯಶೋಧ ಮಗುನ ಬಿಟ್ಟು ಹೋದ್ರು ಅನ್ನೋದಕ್ಕಿಂತ ಸಾಯುವಾಗ ಮಗುನ ಉಳಿಸಿ ಸತ್ತು ಹೋದ್ರು ಅನ್ನೋದು ಹೆಚ್ಚು ಸರಿ. ನೋ ಸರ್, ಅವರು ಖಂಡಿತವಾಗಲೂ ಸತ್ತಿಲ್ಲ. ಸತ್ತ ಬಗ್ಗೆ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಒಂದು ವೇಳೆ ಹಾಗೇನಾದರೂ ಆಗಿದ್ರೆ ಅರ್ಧ ಸುಟ್ಟುವಾದ ದೇಹನಾದರೂ ಸಿಗಬೇಕಿತ್ತು. ಅವ್ರ ಪರಿಚಿತರು ಅಂತ ಈ ಊರಿನಲ್ಲಿ ವಿದ್ಯಾಧರ್ ಮನೆಯವ್ರು ಮಾತ್ರ ಇರೋರು. ಅವ್ರು ಬಿಟ್ರೆ ಪುರುಷೋತ್ತಮ್ ಅಂತ ಮಾಜಿ ತಹಸೀಲ್ದಾರ್, ಅವ್ರ ಮನೇನು ವಾಚ್ ಮಾಡ್ತಾ ಇರಿ. ಅವ್ರ ಮನೆ ಅಡ್ರೆಸ್ಸು ಅವಿನಾಶ್ ಗೊತ್ತು. ಸರಿ ಸರ್. ಸರಿ ಸರ್. ಅಮ್ಮನ್ ಕೈತೋತ್ ತಿಂದಿದ್ ನೆನಪು, ಈಗ ಅಣ್ಣನ್ ಕೈತೋತ್. ಅಪ್ಪ ಯಾವಾಗ್ಲೂ ಹೇಗೆ ಕೊಡಪ್ಪ. ಅಣ್ಣ ನೀನು ತಿನ್ನು. ನಿಮ್ದೆಲ್ಲ ಆಗ್ಲಮ್ಮ. ಈ ಅಣ್ಣನಿಗೆ ನಿಮ್ಮನ್ನೆಲ್ಲ ಎಷ್ಟು ದಿನ ಹೀಗೆ ಸಾಕಾಗುತ್ತೋ ಅನ್ನೋ ಚಿಂತೆ ಶುರುವಾಗಿದೆ. ಈ ಪ್ರೀತಿ ವಿಶ್ವಾಸ ಮುಂದೇನು ಹೀಗೆ ಇರುತ್ತೋ ಅಥವಾ? ಅಣ್ಣ ಸುಮ್ನೆ ಏನೇನೋ ಚಿಂತೆ ಮಾಡ್ಬೇಡ. ಒಂದೊಂದ್ಸಲ ಅಂತೂ ಅತಿಯಾಗಾಡ್ತೀಯಪ್ಪ. ಇಲ್ಲಮ್ಮ, ಜೀವನ ಹೀಗಿದ್ರೆ ಚಂದ. ಇಲ್ಲಾಂದ್ರೆ ನನ್ನ ಬದುಕು ನರಕ ಆಗ್ಬಿಡುತ್ತೆ. ನಿಮ್ಮನ್ನೆಲ್ಲ ಬಿಟ್ಟಿರೋಕೆ ಆಗಲ್ಲ ನನಗೆ. ನಮಗಾಗತ್ತಾ ಅಣ್ಣ? ನಾವೆಲ್ಲೇ ಹೋದ್ರು ನಿನ್ನ ಹತ್ರನೇ ಬಂದು ಸೇರ್ಕೋತಾ ಇಲ್ವಾ? ಹೌದು ವಿದ್ಯಾಧ, ನಿನಗೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನಂತೂ ನಿನ್ನ ಬಿಡಲ್ಲ. ನಾನು ಅಷ್ಟೇ, ನಿವ್ವಿ ಅಕ್ಕನೂ ಅಷ್ಟೇ. ಏನೇ ಆದ್ರೂ ನಿನ್ನ ಬಿಟ್ಟು ಹೋಗೋದಿಲ್ಲ. ನಿನ್ ಸೇವೆ ಏನು ಬೇಕಾಗಿಲ್ಲ ಅಂತ ಹೇಳಿಲ್ವಾ? ಯಾಕೆ ಸುಮ್ಮನೆ ಬಂದು ನನ್ನ ಪ್ರಾಣ ತಿಂತೀಯ? ಮಾತ್ರ ತಿನ್ನಿ. ಬೇಕಾಗಿಲ್ಲ. ಹೇಳ ಹೇಳ್ಕೊ ಹೋಗೋ. ಮಾತ್ರ ತಿಂದಿಲ್ಲ ಅಂದ್ರೆ ಸಾಯಬಹುದು ಅಷ್ಟೇ ತಾನೆ. ಈ ಹಿಂಸೆಗಿಂತ ಅದೇ ಮೇಲು. ನಾನ್ ವಿದ್ವೆ ಆಗ್ತೀನಲ್ಲ. ಇನ್ನು ಮದುವೆನೇ ಆಗಿಲ್ಲ, ಆಗ್ಲೇ ಅದನ್ನೆಲ್ಲ ಯೋಚನೆ ಮಾಡಿದ್ಯಾ? ಸತ್ರೆ ಸಾಯ್ತೀನಿ ಬಿಡು. ಮದ್ವೆಗ್ ಮುಂಚೆನೆ ವಿದ್ವೆ ಆಗ್ತೀನಲ್ಲ. ಅದನ್ನು ನಿನ್ನ ಅತ್ತೆ ಹತ್ರ ಹೇಳ್ಕೊ ಹೋಗು. ನೋಡ, ಇವತ್ತು ನೀನು ಈ ಮನೆ ಬಿಟ್ಟು ಹೋಗಿಲ್ಲ ಅಂದ್ರೆ ನಾನು ಮನುಷ್ಯನಾಗಿರಲ್ಲ, ನೆನ್ಪಿಟ್ಕೋ. ಪ್ರಿನ್ಸಿಪಲ್ ಸಾಹೇಬ್ರೆ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಅಯ್ಯೋ, ನಮಗೆ ನೆನಪೇ ಆಗಿಲ್ಲ. ಇವತ್ತೇ ನಾನು ಹುಟ್ಟಿದ್ದು. ನಾವೊಂದು ಸರ್ಪ್ರೈಸ್ ಕೊಡೋಣ ಅಂತಿದ್ರೆ ಈಗ ಅತ್ತಿಗೆ ಇನ್ನೊಂದು ಸರ್ಪ್ರೈಸ್ ನೆನ್ನೆ ಫೋನ್ ಮಾಡ್ಬೇಕಾದ್ರೂ ಬಹುಶಃ ನೀವು ಇದೇ ಮೂಡಲ್ಲಿ ಇದ್ರಿ ಅಂತ ಅನ್ಸತ್ತೆ. ಏನ್ರಿ ಸಮಾಚಾರ? ಅದಕ್ಕೆ ಬೇಗ ಫ್ರೆಶ್ ಆಗಿ. ವಿದ್ಯಾಧರ ಹಳೆ ಬಿಡುವವರೇ, ಮೊದಲನೇದಾಗಿ ನಿಮ್ಮ ಹತ್ರ ನಾವು ಕ್ಷಮೆಯನ್ನು ಯಾಚಿಸಬೇಕು. ಯಾಕೆಂದರೆ ನಾವು ಬೇರೆ ಏನೋ ಸರ್ಪ್ರೈಸ್ ಅನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೆವು. ಅತ್ತಿಗೆ ಅವರು ಇನ್ನೇನೋ ವಿಚಾರ ಹೇಳಿದ್ರು. ಅದು ನಾವೆಲ್ಲರೂ ಮರೆಯಬಾರದಂತ ವಿಚಾರ, ಆದ್ರೂ ಮರೆತು ಹೋಗಿದ್ದೇವೆ. ಜೂಜು